ಎಷ್ಟು ಮಾತಾಡಿದ್ರು ಇವ್ರು ಕನ್ವಿನ್ಸೇ ಆಗ್ತಿಲ್ವಲ್ಲ. ಹಲೋ ಅಳಿಯಂದ್ರೆ. ನಮಸ್ತೆ ಅತ್ತೆ. ಸಾರಿ, ಆಗಲೇ ನೀವು ಫೋನ್ ಮಾಡಿದಾಗ ನಾನು ಫೋನ್ ಎತ್ತಕ್ಕಾಗಲಿಲ್ಲ. ಇರ್ಲಿ ಅಳಿಯಂದ್ರೆ, ನೀವು ಫೋನ್ ತೆಗಿದೇ ಇದ್ದಿದ್ ನೋಡಿ ಅಲ್ಲೇನಾಗಿದೆಯೋ ಅಂತ ಗಾಬರಿ ಆಗ್ಬಿಟ್ಟಿತ್ತು. ಅಲ್ಲೇನು ತೊಂದರೆ ಇಲ್ಲ ತಾನೆ? ಜಾನು ಹುಷಾರಾಗಿದ್ದಾಳ? ಅಯ್ಯೋ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಅತ್ತೆ, ನೀವು ಟೆನ್ಷನ್ ಮಾಡ್ಕೊಡಲ್ಲ ಅಂದರೆ ಇನ್ನೊಂದು ಸರ್ಪ್ರೈಸಿಂಗ್ ನ್ಯೂಸ್ ಅಂತೂ ಹೇಳ್ತೀನಿ ನಿಮಗೆ. ಏನು ಅಳಿಯಂದ್ರೆ? ಅದೇ, ನಾನು ಜಾನ್ವರಿ ಇಬ್ಬರು ಈಗ ಫಾರಿನಿಗೆ ಬಂದಿದ್ದೀವಿ. ಫಾರಿನ್ಗ? ಅಲ್ಲ ಅಳಿಯಂದ್ರೆ, ಈಗ ಯಾಕೆ ಅಳಿಯಂದ್ರೆ? ಅವಳಿರೋ ಪರಿಸ್ಥಿತಿಲಿ ಅಷ್ಟು ದೂರ ಪ್ರಯಾಣ ಮಾಡೋದು ಬೇಕಾಗಿತ್ತಾ? ಏನಾದರೂ ಹೆಚ್ಚು ಕಡಿಮೆ ಆದ್ರೆ? ಅದೇ ನೋಡಿ, ಟೆನ್ಷನ್ ಮಾಡ್ಕೋಬೇಡಿ. ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಪರ್ಮಿಷನ್ ತೊಗೊಂಡೆ ಅವ್ರನ್ನ ಇಲ್ಲಿ ಕರ್ಕೊಂಬಂದಿರೋದು. ಅದು ಅಲ್ಲದೆ ಜಾನ್ವಿ ಅವ್ರಿಗೆ ಈ ಜಾಗಕ್ಕೆ ಬರಬೇಕು ಅಂತ ತುಂಬ ಆಸೆ ಇತ್ತು. ಅವ್ರ ಆಸೆ ನೆರವೇರಿಸೋಣ ಅಂತ ಕರ್ಕೊಂಬಂದೆ. ಒಳ್ಳೇದಾಯ್ತು ಅಳಿಯಂದ್ರೆ. ಆದರೂ ಗೊತ್ತಿಲ್ಲದೆ ಇರೋ ಜಾಗ, ಇಬ್ರು ಹುಷಾರಾಗಿರ್ಬೇಕು ಅಷ್ಟೇ. ಅಂದಹಾಗೆ ಜಾನು ಅಲ್ಲೇ ಇದ್ದಾಳ? ಸ್ವಲ್ಪ ಫೋನ್ ಕೊಡಿ, ಅವಳ ಹತ್ರ ಮಾತಾಡ್ತೀನಿ. ಅದೇ ಅವರು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಫೋನ್ ಮಾಡಿಸ್ಲಾ? ಸರಿ ಅಳಿಯಂದ್ರೆ. ಅದೇ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಇನ್ನೊಂದು ಹೆಲ್ಪ್ ಕೇಳಬೇಕಾಗಿತ್ತು. ಏನು ಅಳಿಯಂದ್ರೆ? ಅದೇ ನೋಡಿ, ಜಾನ್ವಿಯವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ದೇನೆ ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿಗೆ ಬಂದಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಿಯಾಗಿ ಮಾತಾಡ್ತಾ ಇಲ್ಲ. ಆಮೇಲೆ ಹೊರಗಂತೂ ಎಲ್ಲೂ ಬರಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಂದ ಇಷ್ಟು ದೂರ ಬಂದಮೇಲೆ ಹೊರಗೆ ಹೋಗದಿದ್ರೆ ಹೇಗೆ ಹೇಳಿ? ನೀವೇ ಒಂದು ಮಾತು ಹೇಳ್ತೀರಾ? ಅಲ್ಲ ಅಳಿಯಂದ್ರೆ, ಅವಳು ಯಾಕೆ ಹಾಗೆ ಮಾಡ್ತಿದ್ದಾಳೆ? ಅವಳು ಇಷ್ಟಪಡೋ ಜಾಗಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದೀರಾ. ಅವಳು ಯಾಕೆ ಕೋಪ ಮಾಡ್ಕೋಬೇಕು? ಅಷ್ಟು ದೂರ ಹೋಗಿ ಈಗ ರೂಮಲ್ಲಿ ಕೂತ್ಕೊಂಡ್ರೆ ಆಗತ್ತಾ?